ಎಲ್ಲರಿಗೂ ಆತ್ಮ ಪ್ರಣಾಮಗಳು ಮಾಸ್ಟರ್ಸ್. ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ಧ್ಯಾನ ಹಾಗೂ ಸ್ವಾಧ್ಯಾಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಬಯಸುತ್ತಾ, ಪ್ರಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿಯವರಿಗೆ ಆತ್ಮ ಪ್ರಣಾಮಗಳು. ನನ್ನೆಲ್ಲ ಜನ್ಮದ ಈ ಜನ್ಮದ ಎಲ್ಲ ಗುರುಗಳಿಗೂ ಆತ್ಮ ಪ್ರಣಾಮಗಳು ಹಾಗೂ ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿಯವರಿಗೆ ಆತ್ಮ ಪ್ರಣಾಮಗಳು. ನನ್ನ ತಂದೆ ತಾಯಿಗಳಿಗೂ ನಿಮ್ಮ ತಂದೆ ತಾಯಿಗಳಿಗೂ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನ ನಾವು ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ಮೊದಲನೇದಾಗಿ ಬಾಬಾಜಿಯವರನ್ನ ಸ್ಮರಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನ ನಾವೆಲ್ಲ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ನಿನ್ನೆ ನೋಡಿದ್ವಿ ಮಾಸ್ಟರ್ಸ್. ಏನಂದ್ರೆ ಪಲ್ಲವಿಯವರು ಏನ್ ಕೇಳಿದ್ರಂದ್ರೆ, ಬಾಬಾಜಿ ನಿಮ್ದು ಇದು ಒಂದೇನಾ ಇದು ಜನ್ಮ, ಮತ್ತೆ ಯಾವ್ದಾದ್ರು ಜನ್ಮ ಇದೆನಾ ಅಂತ ಕೇಳಿದಕ್ಕೆ ಅವ್ರಿಗೆ ಹೇಳ್ತಾರೆ ಬಾಬಾಜಿ, ಓಕೆ ಇದೆ, ಮತ್ತೆ ನನ್ನ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಸೊ ಅದ್ರ ಬಗ್ಗೆ ನಾನು ನಿನಗೆಲ್ಲ ತಿಳಿಸ್ತೀನಿ ಅಂತ ಹೇಳ್ತಾರೆ. ನಾವು ನಿನ್ನೆ ನೋಡಿದ್ವಿ. ಆವಾಗ ಬಾಬಾಜಿ ಹೇಳ್ತಾರೆ, ನನ್ನ ಹುಟ್ಟಿನ ಹೆಸರು ನಾಗರಾಜ ಅಂತ. ನಾನು 18ನೇ ನಾಗರಾಜ ಅಂತ ಕೆಲವರು ನನ್ನ ಯೋಗಿ ಅಂತ ಕರೆದ್ರು. ಲಹರಿ ಮಹಾರಾಷ್ಟ್ರೀಯರು 19ನೇ ಶತಮಾನದಲ್ಲಿ ನನ್ನನ್ನ ಬಾಬಾಜಿ ಅಂತ ಮತ್ತೆ ಮಹಾ ಅವತಾರ್ ಬಾಬಾಜಿ ಅಂತ ನನಗೆ ಹೆಸರನ್ನ ನಾಮಕರಣವನ್ನ ಅವ್ರ ಆತರ ಸಂಬೋಧಿಸಿದ್ರು ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಬಾಬಾಜಿ ಹೇಳಿದರೆ ನಿನ್ನೆ, ನನ್ನನ್ನ ನೀವು ಯಾವ ಹೆಸರಿಂದಾದ್ರೂ ಕರಿ, ಆದ್ರೆ ನಾನು ಯಾವಾಗಲೂ ನಿನ್ನ ಹೃದಯದ ಹತ್ತಿರದಲ್ಲಿರ್ತೀನಿ ಅಂತ ಪಲ್ಲವಿ ಮಾಸ್ಟರ್ಸ್ಗೆ ಬಾಬಾಜಿ ಹೇಳ್ತಾರೆ ಮಾಸ್ಟರ್ಸ್. ಸೊ ಇನ್ನೊಂದು ಇಲ್ಲಿ ಏನ್ ನೋಡ್ಬೋದಂದ್ರೆ ಮಾಸ್ಟರ್ಸ್, ಎಷ್ಟು ಚೆನ್ನಾಗಿ ಬಾಬಾಜಿ ಹೇಳಿದಾರೆ ಅಂದ್ರೆ, ನನ್ನ ಚೈತನ್ಯದ ಕಂಪನಗಳು ತುಂಬಾ ಉಚ್ಚ ಮಟ್ಟದಲ್ಲಿವೆ. ಅದು ನಾನು ಪಡೆದ ಸಿದ್ಧಿಗಳ ಕಾರಣದಿಂದಲ್ಲ, ಬದಲಾಗಿ ನನ್ನ ಉನ್ನತ ಮಟ್ಟದ ಉದ್ದೇಶವನ್ನು ನಾನು ಪೂರೈಸಬೇಕಾಗಿರುವುದರಿಂದ ಆಧ್ಯಾತ್ಮಿಕವಾಗಿ ಮೇಲೆತ್ತುವ ಅಗತ್ಯವಿರುವ ಎಲ್ಲಾ ವ್ಯಕ್ತಿಗಳನ್ನು ನಾನು ಭೇಟಿಯಾದೆ ಅಂತ. ನೋಡಿ ಮಾಸ್ಟರ್ಸ್, ಇದರಲ್ಲಿ ನಾವು ಎಷ್ಟು ತಿಳ್ಕೊಬೇಕಾಗಿರೋದು, ಒಂದು ಮಹತ್ವವಾದ ಮೆಸೇಜ್ ಕೊಟ್ಟಿದ್ದಾರೆ. ಅಂದ್ರೆ ನಾವೀಗ ಧ್ಯಾನ ಕೂತಾಗ ನಮ್ ಜೊತೆ ನಡೀತಿರುವಂತ ಕಂಪನಗಳೇನಿರ್ತಾವಲ್ವಾ, ಅವು ನಾವು ಪಡೆದಂತ ಯಾವುದೇ ಸಿದ್ಧಿಯಿಂದಲ್ಲ. ಅದು ಉಚ್ಚ ಮಟ್ಟದ ಚೈತನ್ಯಗಳನ್ನು ನಾವು ಪಡಿಬೇಕಾದ್ರೆ ನಮ್ಮದೇ ಆದಂತ ಒಂದು ಉನ್ನತವಾದ ಉದ್ದೇಶವನ್ನ ಹೊತ್ಕೊಂಡು ನಾವೆಲ್ಲ ಈ ಭೂಮಿಗೆ ಬಂದಿರ್ತೀವಿ ಮಾಸ್ಟರ್ಸ್. ಸೊ ಯಾವಾಗ ನಾವು ಈ ಭೂಮಿಗೆ ಉನ್ನತ ಮಟ್ಟದ ಒಂದು ಲೈಫ್ ಪರ್ಪಸ್ ಅನ್ನ ತಗೊಂಡ್ ಬಂದಿರ್ತೀವಿ, ಅದಕ್ಕಾಗಿ ಅದನ್ನು ಪೂರೈಸ್ಬೇಕಾದ್ರೆ ನಾವು ಬೇರೆ ಬೇರೆ ಉನ್ನತ ಮಟ್ಟದ ಆಧ್ಯಾತ್ಮಿಕ ವ್ಯಕ್ತಿಗಳನ್ನ ನಾವು ಭೇಟಿ ಆಗ್ಬೇಕಾಗತ್ತೆ. ಹಾಗೆ ನಾನು ಭೇಟಿ ಮಾಡಿದೆ ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಇಲ್ಲಿ ಎಷ್ಟು ಮುಖ್ಯವಾದದ್ದು ಹೇಳಿದಾರೆ ಅಂದ್ರೆ ಬಾಬಾಜಿ ಅವರು, ನಮ್ಮ ಲೈಫ್ ಪರ್ಪಸ್ಗೆ ಯಾರ್ಯಾರು ಸಿಗ್ಬೇಕು, ಯಾರ್ಯಾರನ್ನ ನಾವು ಭೇಟಿ ಆಗ್ಬೇಕು, ಯಾರ್ಯಾರ ಹತ್ರ ನಾವು ಹೋಗ್ಬೇಕು, ಅದೆಲ್ಲ ಮೊದಲೇ ನಿರ್ಧಾರಿತವಾಗಿರುತ್ತೆ ಮಾಸ್ಟರ್ಸ್. ನಾವು ಹಾಗಾಗಿ ಎಲ್ಲರನ್ನು ನಾವು ಭೇಟಿ ಆಗ್ತಾ ಹೋಗಿ ನಮ್ಮ ಆತ್ಮದ ಚೈತನ್ಯವನ್ನ ನಾವು ಜಾಸ್ತಿ ಮಾಡ್ಕೋತೀವಿ. ಇಷ್ಟು ನಿನ್ನೆವರೆಗೆ ನೋಡಿದ್ವಿ. ಇವತ್ತು ಮುಂದಿನ ಅಧ್ಯಾಯವನ್ನ, ಮುಂದಿನ ಭಾಗವನ್ನ ನೋಡೋಣ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ಮಾಸ್ಟರ್ಸ್. ತುಂಬಾ ಚೆನ್ನಾಗಿ ಬಾಬಾಜಿಯವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಸೊ ಇದನ್ನ ನಾವೆಲ್ಲರೂ ತುಂಬಾ ಲಕ್ಷ ಕೊಟ್ಟು ಕೇಳೋಣ. ತುಂಬಾ ಚೆನ್ನಾಗಿದೆ ಇದಂತೂ. ಈ ಪಾಠ ತುಂಬಾ ಚೆನ್ನಾಗಿದೆ ಮಾಸ್ಟರ್ಸ್. ಇದ್ರದ್ದು ಶೀರ್ಷಿಕೆ ಏನಂದ್ರೆ, ಸಿರಿಯನ್ ಬಾಬಾಜಿ ಸಮಾನಾಂತರದ ಜೀವನದ ಅಸ್ತಿತ್ವ ಅಂತ ಇದ್ರದ್ದು ಶೀರ್ಷಿಕೆ ಮಾಸ್ಟರ್ಸ್. ಇಲ್ಲಿ ಬಾಬಾಜಿ ಹೇಳ್ತಿದ್ದಾರೆ, ನಾನು ಹಗಲು ರಾತ್ರಿ ಆಳವಾದ ಧ್ಯಾನದಲ್ಲಿ ತೊಡಗಿದ್ದೆ. ಉಪನಿಷತ್ತುಗಳನ್ನು ಅಧ್ಯಯನ ನನಗೆ ಸಾಕಷ್ಟು ನಿಶ್ಚಳತೆಯನ್ನು ಕೊಟ್ಟಿತು, ನನ್ನನ್ನು ಶೂನ್ಯ ಸ್ಥಿತಿಗೆ ತಂದಿತ್ತು. ನೀವು ಯಾವಾಗ ನಿಮ್ಮ ಮನಸ್ಸಿನೊಳಗೆ ಭೌತಿಕ ಕಸಕಡ್ಡಿಗಳನ್ನು ಸ್ವಚ್ಛಗೊಳಿಸಲು ಸಾಧ್ಯವೋ ಆಗ ಮಾತ್ರ ನಾವು ಉನ್ನತ ಸತ್ಯವನ್ನು ಕಾಣುವಿರಿ. ನಿಜವಾಗಿ ಹೇಳಬೇಕಂದರೆ ನನ್ನ ಭೌತಿಕ ದೇಹದಲ್ಲಿ ಇರುವುದು ಹೇಗೆ ಅನಿಸುತ್ತಿತ್ತು ಎಂಬುದನ್ನು ನಾನು ಮರೆತು ಬಿಟ್ಟೆ. ನನ್ನ ಭೌತಿಕ ದೇಹದಲ್ಲಿ ಇರುವುದು ಹೇಗೆ ಅನಿಸುತ್ತಿತ್ತು ಎಂಬುದನ್ನು ನಾನು ಮರೆತು ಬಿಟ್ಟಿದ್ದೇನೆ. ಏಕೆಂದರೆ ನಾನು ನನ್ನ ಆಳವಾದ ಸ್ತರದಲ್ಲಿ
ನನ್ನ ಆತ್ಮದ ಜೊತೆಗೆ ಪ್ರಯಾಣ ಮಾಡುತ್ತಿದ್ದೇನೆ. ನೋಡಿ ಮಾಸ್ಟರ್ಸ್ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ, ಬಾಬಾಜಿಯವರು ನಾನು ಹಗಲು ರಾತ್ರಿ ಜಾಸ್ತಿ ಜಾಸ್ತಿ ಧ್ಯಾನ ಮಾಡಿ ವೇದ ಉಪನಿಷತ್ತುಗಳನ್ನ ಓದಿ ಅದರಿಂದ ತುಂಬಾ ತಿಳ್ಕೊಂಡೆ. ನನ್ನ ಮನಸ್ಸಿನ ಶೂನ್ಯ ಸ್ಥಿತಿಗೆ ಹೋಗಲು ಕಾರಣ ಆಯ್ತು. ಮತ್ತೆ ಹೇಳಿದ್ದಾರೆ ಮಾಸ್ಟರ್ಸ್, ನನ್ಗೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಮನಸ್ಸಿನೊಳಗಿನ ಭೌತಿಕ ಕಸಕಡ್ಡಿಗಳನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಯಿತು ಅಂತ. ನಾವು ಪ್ರತಿ ದಿವಸ ಹೇಳ್ತೀವಲ್ವಾ ಮಾಸ್ಟರ್ ಧ್ಯಾನ ಮಾಡುವಾಗ, ನನ್ಗೆ ಗೊತ್ತಿಲ್ಲ ಇದು ನನ್ಗೆ ಹೆಂಗ್ ಇದು ಬರುತ್ತೆ ಅಂತ. ಇವತ್ತು ನನ್ಗೆ ಅದೇ ಖುಷಿಯಾಗಿ ನಗ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮನಸ್ಸಿನ ಒಳಗಿನ ಕಸ ಕಡ್ಡಿಗಳನ್ನ ಸ್ವಚ್ಛಗೊಳಿಸೋಣ ಅಂತ ಹೇಳ್ತಾ ಹೋಗ್ತಿದೀವಿ. ಯಾಕಂದ್ರೆ ಇದು ಬಾಬಾಜಿ ಅವ್ರದ್ದೇ ಮಿರಾಕಲ್. ಸೊ ನೋಡಿ, ಹೀಗಾಗಿ ಬಾಬಾಜಿಯವರು ಇದನ್ನ ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸಿನ ಕಸ ಕಡ್ಡಿಗಳನ್ನ ನಾವು ಸ್ವಚ್ಛಗೊಳಿಸೋಕೆ ಸಾಧ್ಯ ಆಗತ್ತೆ ಯಾವಾಗಂದ್ರೆ ನಾವು ಉನ್ನತವಾಗಿ ನಾವು ಧ್ಯಾನವನ್ನ ಮಾಡ್ತಾ ಹೋದಂಗೆ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ದೃಶ್ಯ ಅಂತ ಕೊಟ್ಟಿದ್ದಾರೆ ಮಾಸ್ಟರ್ಸ್ ಇಲ್ಲಿ. ಒಂದು ಬೆಳಕಿನ ಉಂಗುರ ವೇಗವಾಗಿ ಆಕಾಶದಲ್ಲಿ ಕಾಣಿಸಿತು. ಬಾಬಾಜಿ ಹೇಳಿದ್ದಾರೆ ಮಾಸ್ಟರ್ಸ್, ಒಂದು ದೃಶ್ಯದ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ ಅಲ್ಲಿ. ಒಂದು ಬೆಳಕಿನ ಉಂಗುರ ಆಕಾಶದಲ್ಲಿ ಕಾಣಿಸಿತು, ಪ್ರಯಾಣಿಸಿತು, ತುಂಬಾ ಎತ್ತರಕ್ಕೆ ಹೋಗಿ ಸ್ಫೋಟಿಸಿತು. ಇದು ಅಪಾರ ಪ್ರಮಾಣದ ಬೆಳಕನ್ನು ಉತ್ಪತ್ತಿ ಮಾಡಿತು. ಆ ಬೆಳಕು ಎಲ್ಲೆಡೆಗೆ ಪಸರಿಸಿತ್ತು. ಆ ಬೆಳಕಿನಿಂದ ಒಂದು ಗುಲಾಬಿ ಬಣ್ಣದ ಕಮಲವು ಹುಟ್ಟಿತು. ಆ ಕಮಲ ಅರ್ಧ ಅರಳುತ್ತಿದ್ದಂತೆ ಅದರಿಂದ ಭಗವಾನ್ ಬುದ್ಧರು ಹೊರಗೆ ಬಂದು ಬಾಬಾಜಿ ಮುಂದೆ ನಿಂತುಕೊಂಡರು. ಬಾಬಾಜಿಯವರು ತಮ್ಮ ಧ್ಯಾನ ಸ್ಥಳದಿಂದ ಎದ್ದು ನಿಂತರು ಮತ್ತು ಧನ್ಯತಾ ಭಾವದಿಂದ ಬುದ್ಧನಿಗೆ ಕರ ಜೋಡಿಸಿ ನಮಸ್ಕರಿಸಿದರು. ನೋಡಿ ಮಾಸ್ಟರ್ಸ್, ಬಾಬಾಜಿಯವರಿಗೆ ಒಂದು ರಿಂಗ್ ಕಾಣಿಸತ್ತೆ, ಒಂದು ತೇಜಪುಂಜವಾದ ಒಂದು ರಿಂಗ್ ಕಾಣಿಸತ್ತೆ. ಅದು ಹೇಗೆ ಆಕಾಶದಲ್ಲಿ ಮೇಲೆ ಮೇಲೆ ಹೊರಡ್ತಾ ಏನಾಗತ್ತೆ, ಒಂದು ಮೇಲೆ ಎತ್ತರಕ್ಕೆ ಹೋಗಿ ಅದು ಸ್ಫೋಟಗೊಳ್ಳುತ್ತೆ. ಸ್ಫೋಟಗೊಂಡಾಗ ಅದರ ಬೆಳಕು ಚೆಲ್ಲತ್ತೆ. ಅದು ಒಂದು ತಿಳಿ ಗುಲಾಬಿ ಕಲರ್ ಅನ್ನ ತಗೊಳುತ್ತೆ. ತಿಳಿ ಗುಲಾಬಿ ಕಲರ್ ಅನ್ನ ತಗೊಂಡಾಗ ಅದು ಅರ್ಧ ಕಮಲವಾಗಿ ಅರಳುತ್ತೆ. ಆ ಅರ್ಧ ಕಮಲದಿಂದ ಭಗವಾನ್ ಬುದ್ಧರು ಹೊರಗೆ ಬರ್ತಾರೆ. ಭಗವಾನ್ ಬುದ್ಧರು ಹೊರಗೆ ಬಂದಾಗ ಬಾಬಾಜಿ ಎದ್ದು ನಿಂತು ಕೈ ಮುಗಿತೆ ಅಂತ ಹೇಳ್ತಾ ಇದ್ದಾರೆ. ಆವಾಗ, ಈ ಜನ್ಮದಲ್ಲಿ ನಿನ್ನ ಪಾತ್ರವೇನು ಬುದ್ಧರು ಕೇಳಿದರು. ದಯವಿಟ್ಟು ಈ ವಿಷಯಗಳಲ್ಲಿ ಮಾರ್ಗದರ್ಶನ ಮಾಡಿ, ಬಾಬಾಜಿಯವರು ವಿನಯದಿಂದ ಉತ್ತರಿಸಿದರು. ನೋಡಿ ಮಾಸ್ಟರ್ಸ್, ನಾವು ಬಾಬಾಜಿ ಕೇಳಿದಕ್ಕೆ ನೀವೇ ನನಗೆ ಮಾರ್ಗದರ್ಶನ ಮಾಡಿ ಅಂತ ಬುದ್ಧ ಭಗವಾನರಿಗೆ ಹೇಳ್ತಾರೆ. ನೀನು ಉನ್ನತ ಮಟ್ಟದ ಸಮಾಧಿ ಸ್ಥಿತಿಯನ್ನು ಸಾಧಿಸಿರುವೆ. ಇದು ದೇಹದಲ್ಲಿ ನಿನಗೆ ಬೇಕಾದಷ್ಟು ಸಮಯ ಮುಪ್ಪಿಲ್ಲದೆ ಇರಬಹುದು ಮತ್ತು ಜನರಿಗೆ ಶಿಕ್ಷಣ ನೀಡುವ ನಿನ್ನ ಉದ್ದೇಶವನ್ನು ಪೂರ್ಣಗೊಳಿಸಬಹುದು ಅಂತ ಬುದ್ಧರು ಬಾಬಾಜಿ ಅವರಿಗೆ ಹೇಳಿದ್ರಂತೆ. ನೋಡಿ ಮಾಸ್ಟರ್ಸ್, ನೀನು ತುಂಬಾ ಸಿದ್ಧಿಯನ್ನ ಪಡೆದಿದ್ಯಪ್ಪ, ನೀನು ಉನ್ನತ ಮಟ್ಟವನ್ನು ಸಾಧಿಸಿದ್ಯಾ, ಯಾಕಂದ್ರೆ ನೀನ್ ಸಮಾಧಿ ಸ್ಥಿತಿಗೆ ಹೋಗಿದ್ಯಾ. ಸೊ ಆ ಸಮಾಧಿ ಸ್ಥಿತಿಗೆ ಹೋಗಿದ್ರಿಂದ ನೀನು ಜನರಿಗೆ ಮುಪ್ಪಿಲ್ಲದೆ ಜನರಿಗೆ ಶಿಕ್ಷಣವನ್ನು, ಅಂದ್ರೆ ಈ ಧ್ಯಾನದ ಶಿಕ್ಷಣವನ್ನು ಕೊಡೋಕೆ ನೀನು ಅರ್ಹರಾಗಿದ್ಯಾ. ನಿನ್ನ ಉದ್ದೇಶವನ್ನು, ಅಂದ್ರೆ ನೀನು ಬಂದಿರೋದೇ ಇದೇ ಉದ್ದೇಶಕ್ಕೆ, ಇದರಿಂದ ನಿನ್ನ ಉದ್ದೇಶವನ್ನ ನೀನು ಪೂರೈಸಿಕೊಳ್ಳಬಹುದು ಅಂತ ಬುದ್ಧರು ಹೇಳ್ತಾರೆ ಮಾಸ್ಟರ್ಸ್. ಅವಾಗ ಏನಾಗತ್ತಂದ್ರೆ ಮಾಸ್ಟರ್ಸ್, ಬುದ್ಧ ತಮ್ಮ ಬಲಗೈಯನ್ನು ವೃತ್ತಾಕಾರವಾಗಿ ತಿರುಗಿಸಿ ಒಂದು ಪ್ರವೇಶ ದ್ವಾರವನ್ನು ತೆರೆದರು. ಆಗ ಅವರು ಬಾಬಾಜಿಯವರು ಆ ಪ್ರವೇಶ ದ್ವಾರದ ಒಳಗೆ ಹೋಗಲು ಹೇಳಿದರು ಮತ್ತು ಈ ಭೂಮಿಯ ಮೇಲೆ ಹೆಚ್ಚಿನ ಚೈತನ್ಯದ ಕಾರ್ಯವನ್ನು ಸಕ್ರಿಯಗೊಳಿಸಲು ತಮ್ಮ ಜೊತೆಗಾರರೊಂದಿಗೆ ಕಾರ್ಯ ಮಾಡಲು ಹೇಳಿದರು. ಬಾಬಾಜಿ ತಲೆ ಅಲ್ಲಾಡಿಸಿ ತಮ್ಮ ಸಮ್ಮತಿಯನ್ನು ಸೂಚಿಸಿ ಮತ್ತು ಆ ಪ್ರವೇಶ ದ್ವಾರದ ಒಳಗೆ ಹೋದರು. ಆ ದ್ವಾರವು ಅವರ ಹಿಂದೆಯೇ ಮುಚ್ಚಿಕೊಂಡಿತ್ತು. ಈ ದೃಶ್ಯದಲ್ಲಿ ಬಾಬಾಜಿಯವರು ಬಿಳಿ ಬಣ್ಣದ ಪಂಚೆಯನ್ನು ಹೆಗಲ ಮೇಲೆ ಒಂದು ಅಂಗವಸ್ತ್ರವನ್ನು ಧರಿಸಿದ್ದರು ಅಂತ ಹೇಳ್ತಾರೆ ಮಾಸ್ಟರ್ಸ್. ಅಂದ್ರೆ ಬಾಬಾಜಿಗೆ ಬುದ್ಧ ಭಗವಾನರು ಅವ್ರ ಬಲಗೈಯಿಂದ ಒಂದು ವೃತ್ತಾಕಾರವನ್ನು ಮಾಡ್ತಾರೆ. ವೃತ್ತಾಕಾರವನ್ನು ಮಾಡಿ ಅದ್ರಿಗೆ ಹೇಳ್ತಾರೆ ಬಾಬಾಜಿಗೆ, ನೀನ್ ಇದ್ರಲ್ಲಿ ಪ್ರವೇಶ ಮಾಡು ಅಂತ. ಬಾಬಾಜಿ ಏನು ಮರು ಪ್ರಶ್ನೆ ಮಾಡದೆ ಇಲ್ಲಿ ಹೋಗಿ ಈ ಭೂಮಿಯ ಮೇಲೆ ನಿನ್ನ ಹೆಚ್ಚಿನ ಚೈತನ್ಯ ಕಾರ್ಯವನ್ನು ಮಾಡು ಅಂತ ಬಾಬಾಜಿ ಹೇಳ್ತಾರೆ. ಹೇಳಿದಾಗ ಬಾಬಾಜಿಯವರು ಬುದ್ಧ ಭಗವಾನ್ ಹೇಳಿದಕ್ಕೆ ಯಾವುದೇ ಒಂದು ಪ್ರಶ್ನೆ ಕೊಡದೆ ಅದರಲ್ಲಿ ಬಾಬಾಜಿಯವರು ಪ್ರವೇಶ ಮಾಡ್ತಾರೆ. ಆವಾಗ ಬಾಬಾಜಿಯವರ ಮೈಯಲ್ಲಿ ಕೇವಲ ಪಂಚೆ ಇತ್ತು ಅಂತ ಹೇಳ್ತಾರೆ. ಬಾಬಾಜಿ ಹೇಳ್ತಾ ಇದ್ದಾರೆ, ನೀನು ನೋಡಿದ್ದನ್ನು
ನೋಡಿದ್ದನ್ನು ನಂಬು ಮತ್ತು ನೋಡಲಿರುವುದನ್ನು ಕೂಡ ನಂಬು. ನೀನು ಯಾವಾಗಲಾದರೂ ಒಂದು ದೃಶ್ಯವನ್ನು ನೋಡಲು ಪ್ರಾರಂಭಿಸುತ್ತೀಯೋ ಆ ನೋಡುವುದು ಕೇವಲ ನಿನ್ನ ಇರುವಿಕೆ ಆಗಿರದೆ ನಿನ್ನ ಅಸ್ತಿತ್ವವಾಗಿದೆ. ನಿನ್ನ ಭೌತಿಕ ಮನಸ್ಸನ್ನು ಅದರೊಳಗೆ ತೊಡಗಿಸಿದ ತಕ್ಷಣ ನೀನು ನಿನ್ನನ್ನು ನೋಡಲಾರೆ. ಆಳವಾದ ಉಸಿರಾಟ ಮತ್ತು ನಿರಳವಾಗುವ ನಿನ್ನ ಆತ್ಮವು ನಿನಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬಿಡು. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ವರ್ಣಿಸಿದ್ದಾರೆ ಅಂದ್ರೆ ಮಾಸ್ಟರ್ಸ್, ನೀನು ಏನು ಬಾಬಾಜಿ ಹೇಳ್ತಾರೆ, ನೀನ್ ಏನ್ ನೋಡ್ತಿದ್ಯಪ್ಪ ಅದನ್ನ ನಂಬು. ಯಾವುದು ನೋಡ್ದಿರುವುದನ್ನು ನಂಬು. ಕೆಲವೊಂದು ಕಾಣಿಸೋದಿಲ್ಲ, ಅದನ್ನೂ ನಂಬು. ಯಾವಾಗ ನೀನು ಒಂದು ದೃಶ್ಯವನ್ನ ನೋಡಕ್ ಪ್ರಾರಂಭಿಸ್ತೀಯ ಆವಾಗ ಕೇವಲ ನಿನ್ನ ಇರುವಿಕೆಯ ಅಸ್ತಿತ್ವ ಇರುತ್ತೆ. ಆ ಇರುವಿಕೆ ಅಸ್ತಿತ್ವ ಒಂದೇ ಆಗಿರದೆ ನೀನು ಇರುವ ಅಸ್ತಿತ್ವವಾಗಿರುತ್ತೆ. ಮತ್ತು ಭೌತಿಕ ಮನಸ್ಸನ್ನು ಅದರಲ್ಲಿ ತೊಡಗಿಸಿದ ತಕ್ಷಣ ನೀನು ನಿನ್ನನ್ನು ನೋಡಲಾರೆ. ಅಂದ್ರೆ ಭೌತಿಕ ಮನಸ್ಸನ್ನು ಆ ಉಸಿರಿನಲ್ಲಿ ತೊಡಗಿಸಿದಾಗ ನಿನ್ನನ್ನು ನೀನು ನೋಡೋದಿಲ್ಲ. ಆಳವಾದ ಉಸಿರಾಡು ಮತ್ತು ನಿರಳವಾಗು. ನಿನ್ನ ಆತ್ಮವು ನಿನಗೆ ಮಾರ್ಗದರ್ಶನ ಮಾಡುತ್ತೆ. ನಾವು ಹೇಳ್ತೀವಿ ನೋಡಿ ಮಾಸ್ಟರ್, ಉಸಿರನ್ನ ಗಮನಿಸ್ತಾ ಹೋದಾಗ, ನಾವು ಆಳವಾಗಿ ಹೋದಾಗ ನಮ್ಮ ಆತ್ಮವೇ ನಮ್ಗೆ ಗೈಡೆನ್ಸ್ ಮಾಡುತ್ತೆ. ನಿನಗೆ ಯಾವ ದೃಶ್ಯ ಕಾಣಿಸಿದ್ರು ಅಷ್ಟೋಯ್ತು, ಕಾಣಿಸ್ಲಿಕ್ಕೆ ಅಷ್ಟೋಯ್ತು, ನಿನ್ನ ಅಸ್ತಿತ್ವ ಅನ್ನೋದು ಇರುತ್ತದೆ. ಅಂದ್ರೆ ನಿನ್ನ ಅಸ್ತಿತ್ವ ಇದೆ ಅಲ್ಲಿ. ಈಗ ನಮ್ಗೆ ಏನ್ ಕಾಣಿಸಿದ್ರು ಆಯ್ತು, ಕಾಣಿಸ್ಲಿಕ್ಕಂದ್ರೂ ಆಯ್ತು. ನಾವು ಹೇಳ್ತೀವಿ ನೋಡಿ, ವಿಜನ್ಸ್ ಬಂದ್ರು ಆಯ್ತು, ವಿಜನ್ಸ್ ಬರ್ಲಿಲ್ಲ ಅಂದ್ರೂ ಆಯ್ತು. ಆದ್ರೆ ನಮ್ಮ ಉಸಿರಿನೊಂದಿಗೆ ನಾವು ಹೋಗಿ ನಮ್ಮ ಆತ್ಮ ಸ್ವರೂಪದಲ್ಲಿ ನಾವಿದ್ದಾಗ ನಮ್ಮ ಆತ್ಮವೇ ನಮ್ಗೆ ಮಾರ್ಗದರ್ಶನ ನೀಡುತ್ತೆ. ಬೇರೆ ನಮ್ಗೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದರ ಮುಂದುವರೆದ ಭಾಗ ಬಾಬಾಜಿಯವರು ಹೇಳ್ತಾ ಇದ್ದಾರೆ. ಬಾಬಾಜಿಯವರು ಆ ದಾರಿಯಲ್ಲಿ ನಿಧಾನವಾಗಿ ನಡೆಯುತ್ತಿದ್ದರು. ಸ್ವಲ್ಪ ದೂರದಲ್ಲಿ ಯಾರೋ ನಿಂತಿರುವುದನ್ನು ಅವರು ನೋಡಿದರು. ಅವರು ಆ ವ್ಯಕ್ತಿಯ ಹೆಗಲ ಮೇಲೆ ತಮ್ಮ ಕೈಯನ್ನಿಟ್ಟರು ಮತ್ತು ಆ ಮನುಷ್ಯ ಹಿಂದಿರುಗಿ ನೋಡಿದ. ಬಾಬಾಜಿಯವರೇ ಕನ್ನಡಿಯ ಮುಂದೆ ನಿಂತು ತಮ್ಮನ್ನು ತಾವು ನೋಡಿಕೊಳ್ಳುತ್ತಿದ್ದಾರೆ ಎನಿಸುವಂತೆ ಆ ಮನುಷ್ಯ ಬಾಬಾಜಿಯವರಿಗೆ ನಿಖರವಾದ ಪ್ರತಿರೂಪದಂತಿದ್ದ. ಹಂಗೆ ಬಾಬಾಜಿಯವರು ಯಾವ ಒಂದು ರಿಂಗಲ್ಲಿ ಭಗವಾನ್ ಬುದ್ಧರವರನ್ನ ಪ್ರವೇಶ ಮಾಡಿದ್ರು, ಹಾಗೆ ಮುಂದೆ ಹೋಗ್ಬೇಕಾದ್ರೆ ಯಾರೋ ಒಬ್ರು ಅವ್ರ ಹೆಗಲ ಮೇಲೆ ಕೈ ಇಟ್ಟಂಗಾಯ್ತಂತೆ. ಬಾಬಾಜಿ ತಿರುಗಿ ನೋಡಿದ್ರೆ ಅವ್ರು ಸೇಮ್ ತದ್ರೂಪ ಬಾಬಾಜಿಯವರಂತೆನೆ ಇದ್ರಂತೆ. ಅವನು ಸಾವಕಾಶವಾಗಿ ಬದಲಾದ ಮತ್ತು ನನ್ನ ಮೂಲ ರೂಪದಲ್ಲಿ ರೂಪಾಂತರಗೊಂಡ. ನೋಡಿ, ಅವನು ಮೂಲ ರೂಪದಲ್ಲಿ ನನ್ನೊಳಗೆ ಬಂದು ಸಾವಕಾಶವಾಗಿ ನನ್ನಂತೆ ಬದಲಾಗಿ ಮೂಲ ರೂಪದಲ್ಲಿ ರೂಪಾಂತರಗೊಂಡ. ಅವನು ಸೀರಿಯಸ್ ನಕ್ಷತ್ರದಿಂದ ಬಂದಿದ್ದ. ಸೀರಿಯಸ್ ನಕ್ಷತ್ರ ಅಂತ ಹೇಳ್ತೀವಲ್ಲ ಮಾಸ್ಟರ್, ಆ ನಕ್ಷತ್ರದಿಂದ ಬಂದಿದ್ದ. ಹೀಗೆ ಬಾಬಾಜಿಯವರು ಸಿರಿಯನ್ ಜೀವನ ನನಗೆ ಚಲನಚಿತ್ರದಂತೆ ಗೋಚರಿಸಿತು. ಒಂದು ಸಮಾನಾಂತರದ ಜೀವನದ ಅನುಭವ. ಸುಮಾರು 10 ಅಡಿಗಳ ಎತ್ತರದ ಒಂದು ಆಕೃತಿಯನ್ನು ನೋಡಿದೆ. ಅವನಿಗೆ ಉದ್ದವಾದ ಕೂದಲಿದ್ದವು ಮತ್ತು ಅವನ ಹಣೆಯ ಮೇಲೆ ಒಂದು ಸುಂದರವಾದ ಆಕೃತಿ ಇತ್ತು. ಪಿರಾಮಿಡ್ಗಳಿಂದಾದ ಒಂದು ಪಟ್ಟಿಯ ಆಕೃತಿ ಮತ್ತು ನೀಲಿ ಬಣ್ಣದ ಹರಳುಗಳು ಅದರ ಮೇಲಿತ್ತು. ಅವನ ಬಣ್ಣದ ಹರಳುಗಳಿಂದ ತಯಾರಿಸಿದ ಕಂಠಿ ಹಾರವನ್ನು ಧರಿಸಿದ್ದ ಮತ್ತು ಮಾಸಲು ಬಿಳಿ ಬಣ್ಣದ ಬಟ್ಟೆ ಅವನ ಕೊರಳ ಸುತ್ತಿತ್ತು. ಅವನ ದೇಹದ ಮೇಲ್ಭಾಗ ಬರಿದಾಗಿತ್ತು ಮತ್ತು ಅವನು ದೇಹದ ಕೆಳಗೆ ಬಟ್ಟೆಯಿಂದ ಅಚ್ಚುಕಟ್ಟಾಗಿ ಮುಚ್ಚಲ್ಪಟ್ಟಿತ್ತು. ಆ ಕಾಣಿಸಿದಂತ ವ್ಯಕ್ತಿಯ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಸೀರಿಯಸ್ ನಕ್ಷತ್ರದಿಂದ ಬಂದವರಾಗಿದ್ರು. ಅವರು 10 ಅಡಿ ಆಳ ಇದ್ರು ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್, ಎಷ್ಟು ಹೈಟ್ ಇರ್ಬೋದು, 10 ಅಡಿ ಆಳ ಇದ್ರು. ಅವರ ಹಣೆ ಮೇಲೆ ಒಂದು ಪಿರಾಮಿಡ್ ತರ ಒಂದು ಇದಿತ್ತು. ಅದರಲ್ಲಿ ಕೆಲವೊಂದು ಹರಳುಗಳಿದ್ವು. ಆ ನೀಲಿ ಹರಳುಗಳಿಂದ ಅವರು ತುಂಬಿದ್ರು. ಆಮೇಲೆ ಆ ತರ ಒಂದು ಆಕೃತಿಯನ್ನು ಹಾಕೊಂಡಿದ್ರು. ಆಮೇಲೆ ಅವ್ರ ಕೊರಳಲ್ಲಿನೂ ಕಂಠಹಾರ ಇತ್ತು, ಅಂದ್ರೆ ಕಂಠ ಹಾರವನ್ನು ಹಾಕೊಂಡಿದ್ರು. ಅಂತ ವ್ಯಕ್ತಿ ಕೇವಲ ಮೇಲೆ ಪಾರ್ಟು ಬರಿದಾಗಿತ್ತು, ಕೆಳಗಡೆ ಅವರು ಬಟ್ಟೆಯಿಂದ ಮುಚ್ಚಿದ್ರು ಅಂತ ಹೇಳ್ತಾರೆ. ಅವನ ಪಾದಗಳು ದೊಡ್ಡದಾಗಿದ್ದವು. ಪಾದದ ಮೇಲಿನ 2 ಬೆರಳುಗಳು ಅಳತೆ ಒಂದೇ ಆಗಿತ್ತು ಮತ್ತು ಉಳಿದ 3 ಬೆರಳುಗಳು ಸ್ವಲ್ಪ ಚಿಕ್ಕದಾಗಿದ್ದವು. ಸಿರಿಯನ್ ಮುಖ ಭೂಮಿಯವರಿಗಿಂತ
ಬಹಳ ಭಿನ್ನವಾಗಿರಲಿಲ್ಲ. ಆದರೆ ಅವನ ಚರ್ಮದ ಬಣ್ಣ ತಿಳಿ ನೀಲಿ ಬಣ್ಣದಾಗಿತ್ತು ಮತ್ತು ಅವನ ಕಣ್ಣುಗಳು ದೊಡ್ಡದಾಗಿದ್ವು. ಅವನ ಹೆಸರೇ ಸಫೋನ್. ನೋಡಿ ಮಾಸ್ಟರ್ಸ್, ಇಲ್ಲಿ ಅವರು ಭೇಟಿಯಾದಂತ ವ್ಯಕ್ತಿಯ ಬಗ್ಗೆ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರ ಪಾದ ತುಂಬಾ ದೊಡ್ಡದಾಗಿತ್ತು. ಅವ್ರ ಪಾದಲ್ಲಿನ 2 ಬೆರಳುಗಳು ಸಮಾನ ಅಳತೆ ಇದ್ದಾಗಿದ್ದು, 3 ಬೆರಳು ಕಿರಿದಾಗಿದ್ವು. ಸಿರಿಯನ್ ಮುಖ ಹೇಗಿತ್ತಂದ್ರೆ, ಭೂಮಿಯ ಏನು ನಾವು ಈ ಜೀವಿಗಳಿದ್ದೀವಲ್ಲ, ಅದು ಸಿರಿಯನ್ ಸ್ಟಾರ್ ಅವ್ರಿಗೆ ಭೇಟಿಯಾಗಿದ್ದು. ಸೊ ಅವ್ರಿಗೆ ನಮಗೇನ್ ಬಹಳ ಡಿಫ್ರೆನ್ಸ್ ಇಲ್ಲ, ನಾವು ಅವ್ರು ಸೇಮ್ ಇದ್ವಿ. ಆದ್ರೆ ಅವರ ಚರ್ಮದ ಬಣ್ಣ ತಿಳಿ ನೀಲಿ ಇದೆ ಅಂತ ಹೇಳ್ತಾರೆ. ಆ ಕಣ್ಣು ಸ್ವಲ್ಪ ದೊಡ್ಡದಾಗಿದೆ. ನನಗೆ ಭೇಟಿಯಾದಂತ ವ್ಯಕ್ತಿ ಹೆಸರು ಸಫೋನ್ ಅಂತ ಹೇಳ್ತಾರೆ ಮಾಸ್ಟರ್ಸ್. ಆಗ ಒಂದು ದೊಡ್ಡ ಗರುಡ ಪಕ್ಷಿ ಆಕಾಶದಲ್ಲಿ ಹಾರಾಡುತ್ತಾ ಇರುವುದನ್ನು ನೋಡಿದೆ ಮತ್ತು ಅದು ನಿಧಾನವಾಗಿ ಸಫೋನನ ಹತ್ತಿರ ನೆಲದ ಮೇಲೆ ಬಂದು ಇಳಿಯಿತು. ಅದಕ್ಕೆ ತಲೆಯ ಮೇಲೆ ಬೆಳ್ಳಿಯ ಬಣ್ಣವಿತ್ತು. ಅದರ ಉಳಿದ ದೇಹ ನವಿಲಿನ ನೀಲಿ ಬಣ್ಣದಾಗಿತ್ತು. ಅದರ ಗರಿಗಳ ಮೇಲೆ ಅಲ್ಲಲ್ಲಿ ಎರಚಿದಂತೆ ಕಾಣುತ್ತಿತ್ತು. ಕಲಾತ್ಮಕವಾದ ಹಾಗೂ ಸುಂದರವಾದ ಚಿತ್ರಗಳಿದ್ದವು. ಬಾಬಾಜಿ ನಿಧಾನವಾಗಿ ಸಫೋನನಲ್ಲಿ ವಿಲೀನಗೊಂಡರು ಮತ್ತು ಅವರಿಬ್ಬರು ಒಂದಾದರು ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಅಂದ್ರೆ ಸಫೋನ್ ಹತ್ರ ಒಂದು ಗರುಡ ಪಕ್ಷಿ ಬಂತು. ಅದು ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಮೈಯೆಲ್ಲ ಬೆಳ್ಳಿಯ ಬಣ್ಣದಿತ್ತು. ಆಮೇಲೆ ನವಿಲಿನ ತರ ನೀಲಿ ಗರಿಗಳಿದ್ದು ಅಲ್ಲಲ್ಲಿ ಒಂದು ಸ್ವಲ್ಪ ಚಿತ್ರಗಳಿದ್ವು. ಯಾವಾಗ ಅದು ಕಲಾತ್ಮಕವಾದ ಚಿತ್ರಗಳಿದ್ದು, ಬಾಬಾಜಿ ನಿಧಾನವಾಗಿ ಆ ಸಫೋನ್ ದೇಹ 2 ವಿಲೀನಗೊಂಡು, ಅಂದ್ರೆ 2 ಒಂದೇ ಆಗ್ಬಿಟ್ವು ಅಂತ ವಿವರಿಸಿದ್ದಾರೆ. ಆಗ ಸಫೋನ್ ಆ ಗರುಡ ಪಕ್ಷಿಯ ಮೇಲೆ ಕುಳಿತುಕೊಂಡ, ಹಾರಾಟ ಆರಂಭಿಸಿದ. ಆ ಗರುಡ ಪಕ್ಷಿಯು ಉನ್ನತ ಪ್ರಜ್ಞೆಯುಳ್ಳ ಜೀವಿ. ಆಕಾಶದಲ್ಲಿ ಅವರಿಗೊಂದು ಚೈತನ್ಯದ ಮಾರ್ಗವಿತ್ತು. ಅಂತರಿಕ್ಷದಲ್ಲಿ ವಾಯು ಸಾರಿಗೆ ವ್ಯವಸ್ಥೆ ಇದ್ದಂತೆ ಆ ಗರುಡವು ತಾನೇ ಒಂದು ತರಬೇತಿ ಹೊಂದಿದ ವಿಮಾನ ಚಾಲಕನಂತೆ ಆ ಪಥವನ್ನು ಅನುಸರಿಸುತ್ತಾ ಇತ್ತು. ಅವನು ಮುಂದೆ ಹೋದಂತೆಲ್ಲ ಆ ಪಥವು ತ್ವರಿತವಾಗಿ ಗೋಚರವಾಗುತ್ತಿತ್ತು ಮತ್ತು ಅಗೋಚರವಾಯಿತು. ಸಫೋನ್ ರೋಮಾಂಚನಗೊಂಡಂತೆ ಮತ್ತು ಅಸ್ತಿತ್ವ ವಿಶ್ವಾಸಿಯಂತೆ ಕಾಣಿಸಿದ. ಈ ಮಧ್ಯ ಹಿನ್ನೆಲೆಯಲ್ಲಿ ಸೂರ್ಯಾಸ್ತವಾಗುತ್ತಾ ಇತ್ತು. ನೋಡಿ, ಆ ಸಫೋನ್ ಏನ್ ಮಾಡಿದ್ರು, ಆ ಗರುಡ ಪಕ್ಷಿ ಮೇಲೆ ಕುತ್ಕೊಂಡ್ರು. ಆ ಗರುಡ ಪಕ್ಷಿ ಹೇಗೆ ಒಂದು ವರ್ತಿಸ್ತಾ ಇತ್ತಂದ್ರೆ, ಅತ್ಯಂತ ಒಂದು ಪ್ರಜ್ಞೆ ಉಳ್ಳಂತ ಪಕ್ಷಿ ಆಗಿತ್ತು. ಹೇಗೆ ನಾವು ಪ್ಲೇನ್ ಅಲ್ಲಿ ಕುತ್ಕೊಂಡಾಗ ಅದರದೇ ಒಂದು ದಾರಿ ಇಟ್ಕೊಂಡು ಸೇಮ್ ಅದೇ ಕಕ್ಷೆಯಲ್ಲಿ ಹೋಗುತ್ತೆ, ಅದಕ್ಕೆ ಗೊತ್ತಿತ್ತು. ಅದೇ ಒಂದು ದಾರಿಯಲ್ಲಿ ಅದು ಕರ್ಕೊಂಡು ಹೋಗ್ತಾ ಇತ್ತು. ಅದು ಹೇಗೆ ಮುಂದೆ ಕರ್ಕೊಂಡು ಹೋಗ್ತಾ ಇತ್ತು, ಅವಾಗ ದಾರಿ ಕಾಣಿಸ್ತಾ ಇತ್ತು, ಮುಂದಿನ ದಾರಿ. ಮುಂದೆ ಹೋದಾಗ ಹಿಂದೆ ಎಲ್ಲ ಅಗೋಚರವಾಗ್ತಿತ್ತು, ಅಂದ್ರೆ ಎಲ್ಲ ಬಂದಾಗ್ತಾ ಇತ್ತು ಅಂತ ಹೇಳ್ತಾರೆ. ಅಷ್ಟು ಹೋಗುವಷ್ಟರಲ್ಲಿ ಅವರಿಗೆ ತುಂಬಾ ರೋಮಾಂಚನವಾಗ್ತಾ ಇತ್ತು. ಇದ್ರ ಮಧ್ಯೆ ಸೂರ್ಯಾಸ್ತ ಆಯ್ತು ಅಂತ ಹೇಳ್ತಾರೆ. ಸೀರಿಯಸ್ಗೆ ಅತಿ ದೊಡ್ಡ ಸೂರ್ಯನಿದ್ದಾನೆ. ನೋಡಿ, ಸೀರಿಯಸ್ ಸ್ಟಾರ್ ಬಗ್ಗೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಾವು ಮೊನ್ನೆ 88 ಪೋರ್ಟಲ್ಗೆ ಕನೆಕ್ಟ್ ಆಗಿದ್ದೀವಲ್ವಾ, ಅದೇ ಸ್ಟಾರ್ ಬರ್ಡ್ ಇದು. ಸೀರಿಯಸ್ಗೆ ಅತಿ ದೊಡ್ಡ ಸೂರ್ಯನಿದ್ದಾನೆ. ಭೂಮಿಯ ಸೂರ್ಯನಿಗಿಂತ ಅದು ಎಷ್ಟೋ ದೊಡ್ಡ ಪಟ್ಟದಾಗಿದೆ. ನಮ್ಮ ಗ್ರಹಕ್ಕಿಂತ ಸೀರಿಯಸ್ ಮೇಲಿನ ಜೀವನ ಹೆಚ್ಚು ಮುಂದುವರೆದದ್ದಾಗಿದೆ ಮತ್ತು ಇದು ಸುಮಾರು 1700 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದೆ. ಸಿರಿಯನ್ಸ್ ಜಗತ್ತು ಭೂಮಿಗಿಂತ ಬಹಳ ವಿಕಾಸಗೊಂಡಿದೆ ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಇಲ್ಲಿ ಸಿರಿಯನ್ ಸ್ಟಾರ್ ಬಗ್ಗೆ ಬಾಬಾಜಿ ಅವರು ಹೇಳಿದ್ದಾರೆ. ಅದು ಅಲ್ಲಿ ತುಂಬಾ ನಮ್ಮ ಭೂಮಿಗಿಂತ ದೊಡ್ಡದಾದ ಸೂರ್ಯನಿದ್ದಾನೆ. ಅದು ಭೂಮಿಗಿಂತ ಎಷ್ಟೋ ದೊಡ್ಡ ಪಟ್ಟದಿದೆ. ನಮ್ಮ ಗ್ರಹಕ್ಕಿಂತ ನಾವು ಏನಿ ಭೂಮಿಯಲ್ಲಿ ಇದೆಯಲ್ವಾ, ಇದಕ್ಕಿಂತ ಒಂದು ಡೆವಲಪ್ಡ್ ಸ್ಟಾರ್ ಆಗಿದೆ. ಅದು ಇದಕ್ಕಿಂತ ಜಾಸ್ತಿ ಡೆವಲಪ್ಮೆಂಟ್ ಅಲ್ಲಿದೆ ಮತ್ತು ನಮಕ್ಕಿಂತ 1700 ವರ್ಷಗಳಷ್ಟು ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದು ಸೊ ಅಷ್ಟು ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದೆ, ಅಂದ್ರೆ ಅಷ್ಟು ವರ್ಷ ದೂರ ಹೋಗ್ಬೇಕು, ಅಷ್ಟು ದೂರದಲ್ಲಿದೆ. ಆದರೆ ಭೂಮಿಗಿಂತ ಜಾಸ್ತಿ ಅಲ್ಲಿ ಡೆವಲಪ್ಮೆಂಟ್ ಇದೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಆ ಗ್ರಹದ ಬಗ್ಗೆ ಬಾಬಾಜಿಯವರು ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದಾರೆ. ಸಫೋನ್ ಹೇಳ್ತಾನಂತೆ, ನಾನು ಸಫೋನ್, ಸಿರಿಯಾದ ನಾಯಕ. ಭೂಮಿಯ ಜೀವಿಗಳಿಗಾಗಿ ನಾವು ಭಾವನಾತ್ಮಕವಾಗಿ ಕಾರ್ಯ ಮಾಡುತ್ತೇವೆ.
ಮಾಸ್ಟರ್ಸ್ ಇದನ್ನ ತುಂಬಾ ಚೆನ್ನಾಗಿ ಕೇಳಿ, ಸಫೋನ್ ಅವ್ರು ಹೇಳಿದ್ದು ನಮ್ಗೆ ತುಂಬಾ ಅರ್ಥ ಆಗತ್ತೆ. ಮುಂದಿನಿಂದ ನಮ್ಗೆ ಏನೇನು ಎಷ್ಟೊಂದು ಅರ್ಥ ಆಗತ್ತೆ ಅಂತ ಈ ಪ್ಯಾರಾಗ್ರಾಫ್ ತುಂಬಾ ಚೆನ್ನಾಗಿದೆ. ನಾನು ಸಫೋನ್, ಸಿರಿಯಾದ ನಾಯಕ. ಭೂಮಿಯ ಜೀವಿಗಳಿಗಾಗಿ ನಾವು ಭಾವನಾತ್ಮಕವಾಗಿ ಕಾರ್ಯ ಮಾಡುತ್ತೇವೆ. ನಮ್ಮ ಜನರು ಕರೆಯನ್ನು ನಾನು ಯಾವಾಗಲೂ ನಿಮ್ಮ ಜನರ ಕರೆಯನ್ನು ನಾನು ಯಾವಾಗಲೂ ಕೇಳಿದ್ದೇನೆ. ನಾನು ಅಂತಹ ಬಹಳಷ್ಟು ಜನರ ಸಂಪರ್ಕದಲ್ಲಿದ್ದೇನೆ ಮತ್ತು ಸಫೋನ್ ಎಂಬ ಹೆಸರಿನಲ್ಲಿ ಸಂದೇಶಗಳ ವಿನಿಮಯ ಮಾಡಿಕೊಳ್ಳುತ್ತೇನೆ. ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ, ನಾನು ಸಫೋನು, ಸಿರಿಯಾದ ನಾಯಕ, ಸಿರಿಯಾದ ದೊರೆ. ನಾನು ಭೂಮಿಯ ಜನರ ಜೊತೆ ನಮ್ಮ ಸಿರಿಯನ್ಸ್ ಜನರಿಗೂ, ನಿಮ್ಮ ಭೂಮಿಯ ಜೊತೆಗೂ, ಅಂದ್ರೆ ನಾನು ಸಫೋನಿಗೂ ತುಂಬಾ ಭಾವನಾತ್ಮಕವಾದ ಸಂಬಂಧವಿದೆ. ನಿಮ್ಮ ಜನರು ಯಾವಾಗ ನಮ್ಮನ್ನ ಕರೀತಾರೆ ಆವಾಗ ನಾವು ನಮ್ಮ ಹೆಸರಿನ, ಸಫೋನ್ ಅನ್ನೋ ಹೆಸರಿನ ಸಂದೇಶವನ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ನಾನು ಬಾಬಾಜಿಯಾಗಿ ಭೂಮಿಯ ಅನುಭವವನ್ನು ಹೊಂದಲು ಈ ಭೂಮಿಗೆ ಇಳಿದು ಬಂದಿದ್ದೇನೆ. ಅಂದ್ರೆ ಸಫೋನ್ ಅನ್ನೋ ಸಿರಿಯನ್ ನಾಯಕ ಬಾಬಾಜಿಯವರ ಬಾಬಾಜಿ ಜನನ ತಗೊಂಡು ಅಂದ್ರೆ ಇಲ್ಲಿ ಜನರ ಭೂಲೋಕದ ಜನರ ಒಂದು ಅನುಭವವನ್ನು ತಗೋಬೇಕಂತ ಬಾಬಾಜಿ ರೂಪದಲ್ಲಿ ಅವರು ಇಲ್ಲಿ ಜನ್ಮ ತಾಳಿದ್ದಾರೆ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಈ ಕಾರ್ಯದ ಮೂಲಕ ನಾನು ಭೂಮಿಯ ಜೀವಿಗಳೊಡನೆ ನೇರವಾಗಿ ಸಂಪರ್ಕ ಹೊಂದಲು ಬಯಸುತ್ತೇನೆ. ಅವರ ವಾಸ್ತವಿಕ ಸತ್ಯವು ನಮ್ಮದಕ್ಕಿಂತ ಭಿನ್ನವಾಗಿಲ್ಲ ಎಂದು ಹೇಳ ಬಯಸುತ್ತೇನೆ. ನಿಮ್ಮ ವಿಚಾರಗಳಲ್ಲಿ ನಿಮ್ಮನ್ನು ಸೀಮಿತಗೊಳಿಸಿಕೊಂಡಿದ್ದೀರಾ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಭೂಮಿ ಜನರ ಬಗ್ಗೆ ಹೇಳ್ತಿದ್ದಾರೆ, ನಿಮ್ಮ ವಿಚಾರಗಳಲ್ಲಿ ನಿಮ್ಮನ್ನು ಸೀಮಿತಗೊಳಿಸಿಕೊಂಡಿದ್ದೀರಾ. ಎಷ್ಟರ ಮಟ್ಟಿಗೆ ಅಂದರೆ ನೀವು ಕಳೆದು ಹೋಗಿದ್ದೀರಾ ಎನ್ನುವಷ್ಟರ ಮಟ್ಟಿಗೆ, ಏಕೆಂದರೆ ನೀವು ಸತ್ಯವನ್ನು ಮರೆತಿದ್ದೀರಾ. ಆದ್ದರಿಂದ ನಾವು ನಿಮ್ಮ ಪಯಣದಲ್ಲಿ ಸಹಾಯ ಮಾಡಲು ಮತ್ತು ಭೂಮಿಯ ಪ್ರಕಂಪನಗಳನ್ನು ಎತ್ತರಿಸಲು ಬಂದಿದ್ದೇವೆ. ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂದ್ರೆ, ನಾವು ಯಾಕೆ ಬಂದಿದೀವಪ್ಪ ಅಂತಂದ್ರೆ, ನೀವು ಈ ಭೂಮಿಯ ಜನರು ನಿಮ್ಮನ್ನ ನೀವು ತುಂಬಾ ಸೀಮಿತಗೊಳಿಸಿದ್ದೀರ, ಅಂದ್ರೆ ತುಂಬಾ ರಿಸ್ಟ್ರಿಕ್ಷನ್ ಮಾಡ್ಕೊಂಡಿದ್ದೀರಾ. ಎಷ್ಟರ ಮಟ್ಟಿಗೆ ಅಂದ್ರೆ ನಿಮ್ಮನ್ನೇ ನೀವು ಮರ್ತು ಬಿಟ್ಟಿದ್ದೀರಾ. ಆಮೇಲೆ ನೀವು ಸತ್ಯವನ್ನೇ ಮರ್ತು ಬಿಟ್ಟಿದ್ದೀರಾ, ಏನು ನಿಜ ಅನ್ನೋದೇ ಮರ್ತಿದ್ದೀರಾ, ಎಲ್ಲ ರಿಸ್ಟ್ರಿಕ್ಷನ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀರಾ. ಆದ್ದರಿಂದ ನಾವು ಈ ನಿಮ್ಮ ಪ್ರಯಾಣದಲ್ಲಿ, ಅಂದ್ರೆ ನಿಮ್ಮ ಜೀವನದಲ್ಲಿ ನಾವು ಸಹಾಯ ಮಾಡಲು ನಿಮ್ಮ ಕಂಪನಗಳನ್ನು ಎತ್ತರಿಸಲು, ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ನಾವು ಈ ಕಂಪನಗಳು ಅಂತ ಹೇಳ್ತೀವಿ, ಈ ಕಂಪನಗಳನ್ನ ಅಂದ್ರೆ ನಮ್ಮ ಆತ್ಮಸ್ಥೈರ್ಯವನ್ನ ಜಾಸ್ತಿ ಮಾಡಲು ನಾವು ಈ ಭೂಮಿಗೆ ಬಂದಿದ್ದೇವೆ ಬಾಬಾಜಿ ರೂಪದಲ್ಲಿ ಅಂತ ಸಫೋನ್ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ಪಿರಮಿಡ್ಗಳು ಸ್ಥಾಪಿತವಾದವು. ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ಪಿರಾಮಿಡ್ಗಳನ್ನು ಸ್ಥಾಪಿಸಿದವರು ನಾವೇ. ನೋಡಿ ಮಾಸ್ಟರ್ಸ್, ಭೂಮಿ ಮೇಲೆ ಇವತ್ತು ಪಿರಾಮಿಡ್ ಸ್ಥಾಪಿತವಾಗಿದ್ದಾವೆ ಅಂದ್ರೆ ಸಿರಿಯನ್ಸ್ ದೊರೆಗಳಿಂದನೇ ಸ್ಥಾಪಿತವಾಗಿದೆ. ಮೂಲ ಯಾರು ಅಂತ ಕೆಲವೊಬ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಾಬಾಜಿಯವರ ಬುಕ್ ಓದಿದವ್ರಿಗೆ ಗೊತ್ತು. ಅದನ್ನ ಪಿರಾಮಿಡ್ ಅನ್ನೋ ಕಲ್ಚರ್ ಅನ್ನ ಕೊಟ್ಟವ್ರೆ ಈ ದೇಶದ ದೊರೆಗಳು. ಅದನ್ನ ಸ್ಥಾಪಿಸಿದವರು ನಾವೇ. ನಾವು ಈ ಬ್ರಹ್ಮಾಂಡದ ಗಣಿತ ವಿಜ್ಞಾನಿಗಳು. ನೋಡಿ, ನಾವು ಈ ಬ್ರಹ್ಮಾಂಡದ ಗಣಿತ ವಿಜ್ಞಾನಿಗಳು. ನಮ್ಮ ಉನ್ನತ ತಾಂತ್ರಿಕ ಕೌಶಲ್ಯಗಳ ಕಾರಣ ನಾವು ಪಿರಾಮಿಡ್ಗಳ ನಿರ್ಮಾಣ ಕಾರ್ಯದಲ್ಲಿ ತಾಂತ್ರಿಕ ಸಹಾಯ ಮಾಡಲು ಸಮರ್ಥರಿದ್ದೇವೆ. ನೋಡಿ, ಅವರು ಬ್ರಹ್ಮಾಂಡದ ಗಣಿತ ವಿಜ್ಞಾನಿ ಅಂತೆ ಅವರು. ನಾವು ಬ್ರಹ್ಮಾಂಡದ ಗಣಿತ ವಿಜ್ಞಾನಿಗಳು. ನಮಗೆ ಹೇಗಂದ್ರೆ ಉನ್ನತ ತಾಂತ್ರಿಕ ಕೌಶಲ್ಯ ನಮ್ಮಲ್ಲಿದೆ. ಸೊ ಹಾಗಾಗಿ ನಾವು ಪಿರಾಮಿಡ್ಗಳನ್ನು ರಚನೆ ಮಾಡಲು ನಾವು ಸಮರ್ಥರಿದ್ದೇವೆ ಅಂತ ಹೇಳಿದ್ದಾರೆ. ಇದು ಭೂಮಿಯ ಪ್ರಕಂಪನಗಳನ್ನು ಮೇಲೆತ್ತಲು ಮತ್ತು ಉನ್ನತ ಪ್ರಜ್ಞೆಯನ್ನು ಹೊಂದಲು ಸಹಾಯ ನೀಡುವ ಸಲುವಾಗಿ ಪ್ರತಿ ಸಲವೂ ಒಬ್ಬ ವ್ಯಕ್ತಿ ಪಿರಾಮಿಡ್ಗಳ ಕಡೆ ನೋಡಿದಾಗ ಆ ಪಿರಾಮಿಡ್ಗಳು ಹೇಗೆ ವಾಸ್ತವಕ್ಕೆ ಬಂದವು ಎಂದು ಆಶ್ಚರ್ಯಗೊಳ್ಳುತ್ತಾನೆ ಮತ್ತು ಇದರ ಹಿಂದಿನ ರಹಸ್ಯವನ್ನು ಅರಿತುಕೊಳ್ಳಲು ಪ್ರಯತ್ನಿಸುತ್ತಾನೆ. ಅಲ್ವಾ ಮಾಸ್ಟರ್ಸ್? ಕೆಲವೊಂದ್ಸರಿ ಅನ್ಕೋತಿ, ಏನಿದು ಪಿರಾಮಿಡ್ ಅಂದ್ರೆ ಏನಿರ್ಬೇಕು, ಇದು ಎಲ್ಲಿಂದ ಬಂದಿರ್ಬೇಕು, ಹೇಗೆ ಉತ್ಪತ್ತಿ ಆಗಿರ್ಬೇಕು ಅಂತ ನಮ್ಮೆಲ್ಲರ ಮನಸ್ಸಲ್ಲಿ ಕ್ವಶನ್ ಬರುತ್ತಲ್ವಾ. ಸೊ ಅದರ ಹಿಂದಿನ ರಹಸ್ಯವನ್ನ ತಿಳ್ಕೊಳ್ಳಲು ಕೆಲವೊಬ್ರು ಬಯಸ್ತಾರೆ. ಪ್ರಯೋಗ ಮಾಡಲು ಮತ್ತು ಅನುಭವಿಸಲು ಈ ಭೂಮಿಯು ನಮಗೆ ಸುಂದರವಾದ ಸ್ಥಳ. ಪಿರಾಮಿಡ್ಗಳ
ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಜನರಿಗೆ ಅದನ್ನು ಅರ್ಥ ಮಾಡಿಸಿಕೊಳ್ಳಲು ಸಹಾಯ ಮಾಡುವ ಜನರಿಗಾಗಿ ನಾವು ಹುಡುಕುತ್ತಿದ್ದೆವು. ನೋಡಿ, ಈಗ ಏನ್ ಹೇಳಿದ್ವಿ, ನಾವು ಭೂಲೋಕದಲ್ಲಿ ನೋಡಿ, ದೇವಲೋಕದವರು ಬರ್ಬೇಕಾದ್ರೆ ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ಅವರು ಭೂಲೋಕಕ್ಕೆ ಬರ್ತಾರೆ. ಯಾಕಂದ್ರೆ ಇದು ಎಕ್ಸ್ಪೆರಿಮೆಂಟ್ ಒಂದು ಇದ್ದಂಗೆ. ನಾವು ಹೇಗೆ ಎಕ್ಸ್ಪೆರಿಮೆಂಟ್ ಮಾಡಕ್ ಕೆಲವೊಂದು ಮಟೀರಿಯಲ್ ಬೇಕಲ್ಲ, ಹಾಗೆ ಭೂಮಿ ಅನ್ನೋದು ಎಲ್ಲದಕ್ಕೂ ಒಂದು ಎಕ್ಸ್ಪೆರಿಮೆಂಟ್ ಇದ್ದಂಗೆ. ಸೊ ಅದಕ್ಕೆ ಹೇಳ್ತಾರೆ, ಈ ಒಂದು ಪಿರಾಮಿಡ್ ಅನ್ನುವ ಶಕ್ತಿಯನ್ನ ಪ್ರಯೋಗ ಮಾಡಲು ಅವರು ಶಕ್ತಿಯನ್ನ ಅನುಭವ ಪಡೆಯಲು ನಾವು ಭೂಮಿಯೇ ಒಂದು ಸುಂದರವಾದ ಸ್ಥಳ ಅಂತ ನಾವು ಆಯ್ಕೆ ಮಾಡ್ಕೊಂಡ್ವಿ. ಇದನ್ನ ಅರ್ಥ ಮಾಡಿಕೊಳ್ಳುವ ಜನರಿಗೆ ಮತ್ತು ಅರ್ಥ ಮಾಡಿಕೊಳ್ಳ ಬಯಸುವವರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಭೂಮಿಯ ತುಂಬಾ ಪಿರಾಮಿಡ್ಗಳ ರಚನೆ ಮಾಡಿದೆವು. ಮಾನವ ಸಂಕುಲವು ತಮ್ಮ ವೈಯಕ್ತಿಕ ಪಯಣದಲ್ಲಿ ಬೃಹತ್ ಪ್ರಮಾಣದ ಮುನ್ನಡೆಯನ್ನು ಸಾಧಿಸಿ ಮತ್ತು ಈ ಪಿರಾಮಿಡ್ ಚೈತನ್ಯದ ಮುಖಾಂತರ ಆಧ್ಯಾತ್ಮಿಕ ಕಾಂತಿಯನ್ನು ಮಾಡುವ ಸಮಯಕ್ಕಾಗಿ ನಾವು ಕಾಯುತ್ತಿದ್ದೆವು. ಮಾನವರ ಕಣ್ಣಿಗೆ ಕಾಣಿಸದಂತ ಜಾಲದಂತ ರಚನೆಗಳನ್ನು ಪಿರಾಮಿಡ್ ಒಳಗಡೆ ಮತ್ತು ಹೊರಗಡೆ ರಚಿಸಿದ್ದೇವೆ. ಇದನ್ನು 2 ಕಿಲೋಮೀಟರ್ ತ್ರಿಜ್ಯದ ವ್ಯಾಪ್ತಿಯೊಳಗೆ ಕಟ್ಟಿದ್ದೇವೆ. ನಾವು ಇಂಥ ಜಾಲಗಳನ್ನು ಈಜಿಪ್ತಿನ ಪಿರಾಮಿಡ್ಗಳು ಮತ್ತು ನಂತರ ರಚಿಸಿದ ಪ್ರತಿಯೊಂದು ಪಿರಾಮಿಡ್ಗಳಲ್ಲಿ ಇಂತಹ ಜಾಲಗಳಿವೆ. ನೀವು ಇವುಗಳನ್ನು ಚೈತನ್ಯದ ಜಾಲಗಳು ಎಂದು ಕರೆಯಬಹುದು. ನೋಡಿ ಮಾಸ್ಟರ್ಸ್, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಾವು ಪಿರಾಮಿಡ್ ಒಳಗಡೆ ಹೇಗೆ ಅಂದ್ರೆ ಆಧ್ಯಾತ್ಮಿಕ ಕಾಂತಿಯನ್ನು ಕಾಣಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಕ್ರಾಂತಿಯನ್ನು ಮಾಡುವ ಸಮಯದಕ್ಕೆ ನಾವು ಕಾಯ್ತಾ ಇದ್ವಿ. ಅಂದ್ರೆ ಆಧ್ಯಾತ್ಮಿಕ ಕ್ರಾಂತಿಯನ್ನ ಮಾಡಕ್ಕೆ ನಾವು ಕಾಯ್ತಾ ಇದ್ವಿ. ಆವಾಗ ನಾವು ಪಿರಾಮಿಡ್ ಒಳಗಡೆ ಹೊರಗಡೆ ಕೆಲವೊಂದು ಖನಿಜ ಜಾಲಗಳನ್ನ, ಕೆಲವೊಂದು ಚೈತನ್ಯದ ಜಾಲಗಳನ್ನ ಅದರಲ್ಲಿ ಫಿಕ್ಸ್ ಮಾಡಿದ್ವಿ. ಯಾಕಂದ್ರೆ ಆ ತರ ಟೆಕ್ನಾಲಜಿಯಿಂದ ನಾವು ಪಿರಾಮಿಡ್ಗಳನ್ನ ಕಟ್ಟಿದ್ದೀವಿ. ಆ ಪಿರಾಮಿಡ್ಗಳು ಈಜಿಪ್ತಿನ ಪಿರಾಮಿಡ್ ಅನ್ನ ಫಸ್ಟ್ ಕಟ್ಟಿದವರೇ. ಅಲ್ಲಿ ಈಜಿಪ್ತಿನಲ್ಲಿ ಪಿರಾಮಿಡ್ಗಳು ನಿರ್ಮಿಸಿದವರು ನಾವು. ಆಮೇಲೆ ನಂತರ ಪ್ರತಿಯೊಂದು ಪಿರಾಮಿಡ್ಗಳು ಅಲ್ಲಿರುವಂತ ಈಜಿಪ್ತಲ್ಲಿರುವಂತ ಪಿರಾಮಿಡ್ಗಳಲ್ಲೂ ಇಂಥ ಕಣಗಳಿದ್ದಾವೆ. ಹಾಗೆ ಮುಂದೆ ಬರುವಂತ ಎಷ್ಟೋ ಪಿರಾಮಿಡ್ಗಳಲ್ಲಿ ನಾವು ಈ ಚೈತನ್ಯ ಜಾಲಗಳನ್ನ ರಚಿಸಿ ಕಟ್ಟಿದ್ದೇವೆ. ಇದನ್ನ ನೀವು ಪಿರಾಮಿಡ್ಗಳಂದ್ರೆ ಬರೀ ಪಿರಾಮಿಡ್ ಅಲ್ಲ, ಅದು ಚೈತನ್ಯದ ಜಾಲಗಳು ಅಂತ ನೀವು ತಿಳ್ಕೊಬಹುದು ಅಂತ ಹೇಳ್ತಾರೆ. ಈ ಚೈತನ್ಯದ ಜಾಲಗಳು ಏನು ಮಾಡುತ್ತವೆ ಅಂತ ಪಲ್ಲವಿ ಮಾಸ್ಟರ್ ಕ್ವಶನ್ ಕೇಳಿದ್ದಾರೆ ಮಾಸ್ಟರ್ಸ್. ನೋಡಿ, ಈಗ ಪಿರಾಮಿಡ್ ಬಗ್ಗೆ ಒಂದು ವಿವರಣೆ ಇದೆ ಮಾಸ್ಟರ್ಸ್. ಮಾನವನ ದೇಹದಲ್ಲಿ ಜೀವಕೋಶಗಳಿವೆ ಮತ್ತು ಈ ಜೀವಕೋಶಗಳು ರಚನೆ ಈ ಜಾಲದಂತಿದೆ. ಇದನ್ನು ನೀವು ಗಮನಿಸಿದ್ದೀರಾ? ಮಾನವನು ಭೂಮಿಯ ಮೇಲೆ ಪಿರಾಮಿಡ್ ಅನ್ನು ಉಪಯೋಗಿಸುವ, ಪಿರಾಮಿಡ್ ಕೆಳಗೆ ಧ್ಯಾನ ಮಾಡುವಾಗ ಅಥವಾ ಯಾವುದಾದರೂ ಒಂದು ಕಾರ್ಯ ಪಿರಾಮಿಡ್ ಕೆಳಗಡೆ ಮಾಡುವುದನ್ನು ಆರಂಭಿಸಿದಾಗ ಈ ಚೈತನ್ಯ ಜಾಲಗಳು ಮಾನವನ ಜೀವಕೋಶಗಳ ವ್ಯವಸ್ಥೆಗೆ ಸಂಪರ್ಕ ಹೊಂದುತ್ತವೆ. ಜೀವಕೋಶಗಳ ವ್ಯವಸ್ಥೆಗಳನ್ನು ನಮ್ಮ ಭೌತಿಕ ದೇಹದ ಸೂಕ್ಷ್ಮದರ್ಶಕ ಜಾಲಗಳು ಈ ಸಮಗ್ರ ಪ್ರಕ್ರಿಯೆಯಲ್ಲಿ ನಾವು ಈ ಪಿರಾಮಿಡ್ಗಳ ಚೈತನ್ಯ ಶಕ್ತಿಯ ಜಾಲಗಳ ವ್ಯವಸ್ಥೆಯನ್ನು ಮಾನವ ಜೀವಕೋಶಗಳ ವ್ಯವಸ್ಥೆಗೆ ಜೊತೆಗೆ ಜಾಗೃತಗೊಳಿಸಿದಾಗ ಇದು ಮಾನವನ ಚೈತನ್ಯವನ್ನು ಮೇಲಕ್ಕೆತ್ತುವ ಪ್ರಕ್ರಿಯೆಯನ್ನು ಎತ್ತರಿಸುತ್ತದೆ. ನಮ್ಮೆಲ್ಲರ ಜೊತೆ ಸಂವಹನ ಮಾಡುವುದು ನಮಗೆ ಬಹಳ ಇಷ್ಟ ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ಪಿರಾಮಿಡ್ ಯಾವ ತರ ವರ್ಕ್ ಮಾಡ್ತವೆ ಅಂತ ಇಲ್ಲಿ ಚೆನ್ನಾಗಿ ವರ್ಣಿಸಿದ್ದಾರೆ. ಏನಂದ್ರೆ ಪಿರಾಮಿಡ್ ಹೇಗೆ ನಿರ್ಮಾಣಗೊಂಡಿದ್ವು ಅಂದ್ರೆ, ನಮ್ಮ ದೇಹದಲ್ಲಿರುವಂತ ಏನು ಒಂದು ಕಣಗಳ ಜಾಲ ನಿರ್ಮಾಣಗೊಂಡಿದೆಯಲ್ಲ ಮಾಸ್ಟರ್, ಜೀವಕೋಶಗಳ ಜಾಲ ನಿರ್ಮಾಣಗೊಂಡಿದೆಯಲ್ಲ, ಅದಕ್ಕೆ ಸರಿಯಾಗಿ ಆ ಟೆಕ್ನಾಲಜಿ ಈ ಟೆಕ್ನಾಲಜಿ ಎರಡೂ ಹೊಂದಿ ಒಂದೇ ಆಗ್ಬೇಕು. ಆ ಟೆಕ್ನಾಲಜಿಯನ್ನ ನಾವು ಪಿರಾಮಿಡ್ ಅನ್ನ ಉಪಯೋಗಿಸಿದಾಗ ಅದ್ರ ಕೆಳಗಡೆ ನಾವು ಕೆಲಸವನ್ನು ಮಾಡಿದಾಗ ಆ ಜೀವಕೋಶಗಳಿಗೆ ಸಂಪರ್ಕ ಹೊಂದಿ ಏನಾಗತ್ತಂತೆ, ಚೈತನ್ಯ ಶಕ್ತಿಯ ಜಾಲ ಕಣಗಳಾಗಿ ಅವು ಮಾರ್ಪಾಡಾಗಿ ಒಳ್ಳೆಯ ಒಂದು
ಚೈತನ್ಯ ವ್ಯವಸ್ಥೆಯನ್ನ ಅಂದ್ರೆ ಉನ್ನತ ನಮ್ಮಲ್ಲಿರುವಂತ ವೈಬ್ರೇಷನ್ ಅನ್ನ ಜಾಸ್ತಿ ಮಾಡೋಕೆ ಈ ಪ್ರಕ್ರಿಯೆ ಈ ಪಿರಮಿಡ್ ಇಂದ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಇದಷ್ಟೇ ಅಲ್ಲದೆ ನಮ್ಮ ಜೊತೆ ನೀವು ಸಂವಹನ ಅಂದ್ರೆ ನಮ್ಮ ಜೊತೆ ಕನೆಕ್ಟ್ ಆಗೋಕ್ಕೂ ಇವು ಹೆಲ್ಪ್ ಮಾಡ್ತವೆ ಅಂತ ಹೇಳ್ತಾರೆ. ಆದರೆ ನಾವು ಎಲ್ಲ ಸಮಯದಲ್ಲೂ ಭೌತಿಕವಾಗಿ ಭೂಮಿಯನ್ನು ಭೇಟಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಈ ಪಿರಮಿಡ್ ಚೈತನ್ಯದ ಜಾಲಗಳ ಮುಖಾಂತರ ಸಂಪರ್ಕ ಸಾಧಿಸುತ್ತೇವೆ. ನಮ್ಮ ಗ್ರಹವು ಎಲ್ಲಿ ನೋಡಿದಲ್ಲಿ ಪಿರಮಿಡ್ಗಳಿಂದ ತುಂಬಿದೆ. ಇದು ಸಿರಿಯನ್ ಜಗತ್ತು ಮತ್ತು ಭೂಮಿಯ ನಡುವೆ ಸಂಪರ್ಕ ಜಾಲವಿದ್ದಂತೆ. ಯಾವಾಗಲಾದರೂ ನಮ್ಮ ಗ್ರಹವನ್ನು ಭೇಟಿ ಮಾಡಿದರೆ ನಾವು ಈ ಚೈತನ್ಯ ಜಾಲಗಳ ಮುಖಾಂತರ ಪ್ರಯಾಣಿಸುತ್ತೇವೆ. ಈ ಚೈತನ್ಯ ಜಾಲಗಳು ಬೇರೆ ಜಗತ್ತಿಗೆ ಪ್ರವೇಶದ ದ್ವಾರ ಇದ್ದಂತೆ ಕೆಲಸ ಮಾಡುತ್ತವೆ. ನೋಡಿ ಮಾಸ್ಟರ್, ಸಿರಿಯನ್ ಸ್ಟಾರ್ ಬಗ್ಗೆ ಅವ್ರ ಭೂಮಿಯ ಬಗ್ಗೆ ಹೇಳಿದ್ದಾರೆ. ಹೇಗಂದ್ರೆ ನಾವು ಭೌತಿಕವಾಗಿ ಈ ಭೂಮಿಗೆ ಭೇಟಿ ಮಾಡಕ್ ಆಗೋದಿಲ್ಲ. ನಾವು ಪಿರಮಿಡ್ದ ಚೈತನ್ಯ ಜಾಲಗಳು ಎಲ್ಲಿರ್ತಾವಲ್ಲ ಅದರ ಮೂಲಕವೇ ನಾವು ಸಂಪರ್ಕ ಸಾಧಿಸಲು ಸಾಧ್ಯ ಆಗತ್ತೆ. ನಮ್ಮ ಗ್ರಹದಲ್ಲಿ ಅಂದ್ರೆ ಸಿರಿಯನ್ ಗ್ರಹದಲ್ಲಿ ಎಲ್ಲಿ ನೋಡಿದಲ್ಲೂ ಪಿರಮಿಡ್ ತುಂಬಿದಾವೆ. ನಾವು ಈ ಸಿರಿಯನ್ ಜಗತ್ತು ಮತ್ತು ಭೂಮಿಯ ನಡುವೆ ಒಂದು ಸಂಪರ್ಕ ಜಾಲವಿದ್ದಂತೆ ಈ ಪಿರಮಿಡ್ಗಳು ಭೂಮಿ ಹಾಗೂ ಸಿರಿಯನ್ ನಡುವೆ ಈ ಪಿರಮಿಡ್ಗಳೇ ಒಂದು ಸಂಪರ್ಕ ಜಾಲವಿದ್ದಂತೆ. ಮತ್ತು ನಿಮ್ಮ ಗ್ರಹವನ್ನು ಭೇಟಿ ಮಾಡಿದರೆ ನಾವು ಈ ಚೈತನ್ಯ ಜಾಲಗಳ ಮುಖಾಂತರವೇ ಪ್ರಯಾಣಿಸುತ್ತೇವೆ. ಈ ಚೈತನ್ಯ ಜಾಲಗಳು ಬೇರೆ ಜಗತ್ತಿಗೆ ಪ್ರವೇಶ ದ್ವಾರದಂತೆ ಕೆಲಸ ಮಾಡುತ್ತವೆ. ನೋಡಿ ಮಾಸ್ಟರ್ಸ್, ನಾವು ಹೇಳ್ತಿರ್ತೀವಲ್ವಾ, ಧ್ಯಾನದಲ್ಲಿ ಅಫರ್ಮೇಶನ್ ಹಾಕೋತೀವಲ್ಲ, ಇದು ಒಂದು ನಮ್ಗೆ ಪೋರ್ಟಲ್ ಇದ್ದಂಗೆ. ಇದು ನಾವ್ ಎಲ್ಲಿ ಹೋಗ್ಬೇಕಾದ್ರು, ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕಾದ್ರು ಇದ್ರಲ್ಲೇ ಇದ್ರೆ ನಾವು ಸೇಫು ಅಂತ. ಹಾಗೇನೆ ಅವರು ಸಿರಿಯನ್ ಗ್ರಹ ಜೀವಿಗಳು ಯಾರಾದ್ರೂ ನಮ್ಮ ಭೂಮಿಗೆ ಸಂಪರ್ಕ ಬೆಳೆಸ್ಬೇಕಾದ್ರೆ ಅವರು ಪಿರಮಿಡ್ಗಳ ಮೂಲಕವೇ ಸಂಪರ್ಕ ಬೆಳೆಸ್ತಾರೆ. ಇಲ್ಲಾದ್ರೆ ಒಂದು ಸಂಪರ್ಕ ಬೆಳೆಸ್ತಾರೆ. ಇದು ಒಂದೇನೆ ಎಲ್ಲದಕ್ಕೂ ಪಿರಮಿಡ್ ಅನ್ನೋದು ಪ್ರವೇಶ ದ್ವಾರ ಇದ್ದಂಗೆ. ಆಮೇಲೆ ಸಿರಿಯನ್ ಸ್ಟಾರು ಒಂದು ಪ್ರವೇಶ ದ್ವಾರ ಇದ್ದಂಗೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇವತ್ತು ಇಷ್ಟು ತಿಳ್ಕೊಂಡು ಮುಂದಿಂದನ ನಾವು ನಾಳೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇದ್ರಲ್ಲಿ ನಿಮ್ಗೆ ಏನಾದ್ರೂ ತಿಳಿದೇ ಇದ್ರೆ, ಏನಾದ್ರೂ ನಿಮ್ಗೆ ಗೊತ್ತಾಗದೇ ಇದ್ರೆ ಕೇಳಿ ಮಾಸ್ಟರ್ಸ್. ಏನಾದ್ರೂ ಕ್ವಶನ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ನಾವು ಧ್ಯಾನಕ್ಕೆ ಕುತ್ಕೊಳ್ಳೋಣ. ಓಕೆ ಮಾಸ್ಟರ್ಸ್, ಎಲ್ಲರೂ ಧ್ಯಾನದ ಪೊಸಿಷನ್ಗೆ ಬಂದ್ಬಿಡಿ ಹಾಗಾದ್ರೆ.